ಚಿಕ್ಕನಾಯಕನಹಳ್ಳಿಯ ಗಿಣಿ ವಜ್ರದಲ್ಲಿ ಪ್ರಾಣಿ ಸಂಗ್ರಹಾಲಯ ಯೋಜನೆಗೆ ತಯಾರಿ. ಹೊಸಹಳ್ಳಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುರೇಶ್ ಬಾಬು ಅಭಿಪ್ರಾಯ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅರೆ ಮಲೆನಾಡು ಪ್ರದೇಶವಾಗಿ ಪ್ರಸಿದ್ಧಿಯನ್ನ ಪಡೆದ ಗಿಣಿ ವಜ್ರ ಈಗ ಪ್ರವಾಸಿಗರ ಹೊಸ ತಾಣವಾಗಲಿದೆ. ಇಲ್ಲಿ ಪ್ರಾಣಿ ಸಂಗ್ರಹಾಲಯ ಹಾಗೂ ಪ್ರವಾಸಿ ತಾಣ ಅಭಿವೃದ್ಧಿ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಶಾಸಕ ಸಿ ಸುರೇಶ್ ಬಾಬು ತಿಳಿಸಿದ್ದಾರೆ. ಹೊನ್ನೆಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದ ಮನೆ ಬಾಗಿಲಿಗೆ ಮನೆ ಮಗ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೆ 85 ಜನಸ್ಪಂದನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆದಿದ್ದು, ಜನರ ಅಹವಾಲುಗಳು ಸ್ಥಳದಲ್ಲಿಯೇ ಬಗೆಹರಿಸುತ್ತಾ ಇರುವುದರಿಂದ ಇಲಾಖೆಗೆ ಹೆಚ್ಚುವರಿ ಅರ್ಜಿಗಳು ಬರಲೇ ಇಲ್ಲ ಎಂದಿದ್ದಾರೆ. ಜನಸ್ಪಂದನದ 100ನೇ ಕಾರ್ಯಕ್ರಮದ ವೇಳೆಗೆ ಬಂದಿರುವ ಮತ್ತು ಬಗೆಹರಿದ ಅರ್ಜಿಗಳ ಅಂಕಿ ಅಂಶಗಳ ಪುಸ್ತಕವನ್ನು ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. ಒಂದ್ಸತಿ ಏನಾಯ್ತು, ನಮ್ಮ ಬ್ಯಾಂಕ್ ಕೆನರಾ ಬ್ಯಾಂಕಲ್ಲಿ ರಮೇಶ್ ಅಣ್ಣ ಅಂತ ಅವ್ರ ಕುಟುಂಬ ಎಲ್ಲ ಸತ್ತೋಗ್ಬಿಟ್ರು ನೀರಲ್ಲಿ ಕೊಚ್ಚೋಗಿ. ಅಲ್ಲಿ 6-7 ಜನ ನೀರು ಅಷ್ಟು ಜೋರಾಗಿ ನೀರು ಬರುತ್ತೆ. ಅದನ್ನ ತಡೆದ್ರೆ ಸಾಕು ನಮ್ಗೆ 2 ಪಂಚಾಯತಿಗೆ, ತೀರ್ಥಪುರ ಮತ್ತೆ ರಾಮನಹಳ್ಳಿ ಪಂಚಾಯತಿಗೆ ನೀರು ಕೂಡ ಆಗುತ್ತೆ. ಅದೊಂದ್ಸತಿ ಮಾರುತಿ ನೀನು ಮತ್ತೆ ಫಾರೆಸ್ಟ್ನವ್ರು ಕೂತ್ಕೊಳ್ಳೋಣ ಹೇಳಿದೀನಿ. ಮೊನ್ನೆ ACF ಬಂದಿದ್ರು, ಅವಾಗಲೂ ಕೂಡ ಹೇಳಿದೀವಿ. ಅದ್ರ ಜೊತೆಗೆ ಅಲ್ಲೊಂದು ಮಿನಿ ಝೂನು ಕೂಡ ಮಾಡೋವಂಥದ್ದು. ಕಚ್ಚದೇ ಇದ್ದಂಥ ಪ್ರಾಣಿಗಳು, ಜಿಂಕೆ ಇಂಥವೆಲ್ಲ ಸಾಕಿ ಒಂದು ಇದನ್ನು ಮಾಡಿದ್ರೆ ಅದೇ ಅಂಥ ಪ್ರಾಣಿ, ನವಿಲು ಇಂಥವೆಲ್ಲವನ್ನು ಇದನ್ನ ಮಾಡಿದ್ರೆ ಒಂಥರ ಟೂರಿಸಂ ಪ್ಲೇಸ್ ಆಗುತ್ತೆ. ಇವಾಗಲೂ ತುಂಬಾ ಜನ ಹೋಗ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಬರ್ತಾರೆ, ಬೇರೆ ಬೇರೆ ತಾಲೂಕಿಂದ ಬರ್ತಾರೆ ಇಲ್ಲಿಗೆ ನಮ್ಮ ಸುತ್ತಕಣದಲ್ಲಿ ಇದನ್ನ ತಗೊಳಕ್ಕೆ, ಫೋಟೋ ತಕೊಂಡು ಹೋಗಕ್ಕೆ. ಅದೇ ಮದುವೆಗೆ ಮುಂಚೆ ಫೋಟೋಗಳು ತೆಗಿತಾರಲ್ಲ, ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್. ಇನ್ನು ಮುಂದುವರೆದು ಮಾತನಾಡಿದ ಅವರು, ಅರೆ ಮಲೆನಾಡಿನ ಈ ಪ್ರದೇಶ ಪ್ರವಾಸಿಗರನ್ನ ಸೆಳೀತಾ ಇದೆ. ಗಣಿ ಬಾಧಿತ ಈಗ ಪ್ರಾಣಿ ಸಂಗ್ರಹಾಲಯ ಹಾಗೂ ಸುತ್ತಮುತ್ತಲಿನ ಆಕರ್ಷಕ ಅನುದಾನದಿಂದ ಉತ್ತಮ ರಸ್ತೆಗಳು ನಿರ್ಮಾಣವಾಗ್ತಾ ಇವೆ. ಸ್ಥಳವನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿಸುವ ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ನಿಮ್ಮ ಕಾಲದಲ್ಲಿ ಇರಲಿಲ್ಲ, ಈಗ ಶುರು ಆಗೈತೆ ಅಲ್ಲಿ. ಅದನ್ನು ಮಾಡಿ ಅದಕ್ಕೊಂದು IB ಮಾಡೋಕ್ಕೂ ಕೂಡ ಮೊನ್ನೆ ACF ಬಂದಾಗ ಮಾತಾಡಿದ್ವಿ. ಗ್ರಾಂಟ್ಸ್ ಇದೆ, ಬಟ್ ಅವ್ರಿಗೆ ಅದು ಇದು ಬೇಕು, ಆಲೋಚನೆ ಅವರ ಫಾರೆಸ್ಟ್ ಆಫೀಸರ್ಗೆ. ಅದನ್ನ ಮೊನ್ನೆ ಕೂಡ ACF ಬಂದಾಗ ಮಾತಾಡಿದ್ವಿ. ಖಂಡಿತ ಅದೊಂದಾದ್ರೆ ಇಲ್ಲಿ ಇನ್ನೂ ಕೂಡ ಪ್ರವಾಸಿಗರು ಜಾಸ್ತಿ ಜನ ಪ್ರವಾಸಿಗರು ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಪ್ರವಾಸಿಗರು ಬರ್ತಾ ಇದ್ರೆ ಇಲ್ಲಿ ವಹಿವಾಟುಗಳು ಹೆಚ್ಚಾಗ್ತಾ ಇರುತ್ತೆ, ವ್ಯಾಪಾರಗಳಾಗ್ತದೆ. ಮತ್ತು ಎಲ್ಲ ರಾಜ್ಕುಮಾರ್. ಇನ್ನು PLD ಬ್ಯಾಂಕ್ ಅಧ್ಯಕ್ಷ H ರಾಜ್ಕುಮಾರ್, R ಶಶಿಧರ್ ಹಾಗೂ DCC ಬ್ಯಾಂಕ್ ನಿರ್ದೇಶಕ SR ಶ್ರೀನಿವಾಸ್ ಶಾಸಕ ಜನಪರ ಕಾರ್ಯಗಳ ಬಗ್ಗೆ ಪ್ರಶಂಸಿಸಿ, ಜನರ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆ ಆಲಿಸುವ ಶಾಸಕರ ಅಪರೂಪದ ಶೈಲಿಯೇ ಜನಸ್ಪಂದನದ ಯಶಸ್ವಿಗೆ ಕಾರಣ ಎಂದಿದ್ದಾರೆ. ಮಾಡ್ತಾ ಇದ್ದಾರೆ. ಸುಮ್ಮನೆ ಈ ಮಾಧ್ಯಮದಲ್ಲಿ ಕೂತ್ಕೊಂಡು ರಾಜಕೀಯನೇ ಮಾಡೋಣ, ಟೈಮ್ ಬಂದಾಗ ಮಾಡೋಣ. ಯಾವಾಗಲೂ ರಾಜಕೀಯ ಮಾಡ್ಕೊಂಡು ಮಾಧ್ಯಮದಲ್ಲಿ ಮಾತಾಡಬಾರ್ದು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೇನೇ ಅಹವಾಲುಗಳಿರಲಿ, ನಮ್ಮ ಶಾಸಕರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ, ಖಂಡಿತವಾಗ್ಲೂ ನೀವು ಕೇಳಿ ನಿಮ್ಮ ಕೆಲಸ ಬಗೆಹರಿಯುತ್ತೆ, ಸಮಸ್ಯೆ ಬಗೆಹರಿಯೋದೆಲ್ಲ ಇದ್ದಂಥ ಕಾಲದಲ್ಲಿ ತಿರ್ಗಾ ಶಾಸಕರ ಗಮನಕ್ಕೆ ತರ್ರಿ, ಖಂಡಿತವಾಗ್ಲೂ ಬಗೆಹರಿಯುತ್ತೆ ಅಂತ ಕೂಡ ಇವತ್ತು ಹೇಳ್ತಾ, ಇವತ್ತು ಏನು ಹೊಸಹಳ್ಳಿ ಗ್ರಾಮಸ್ಥರು ಇಲ್ಲಿ ಸೇರಿದ್ದೀರಾ, ನಿಮ್ಗೆಲ್ಲರೂ ಕೂಡ ನಾನು ಹೊಂದಿಸ್ತಾ 2 ಮಾತು ಮುಗಿಸ್ತಾ. ಗ್ರಾಮಕ್ಕೆ ಹೋದ್ರೆ ಅಲ್ಲಿ ಗ್ರಾಮದ ಯಾವುದೋ ಒಂದು ಚರಂಡಿ ಸಮಸ್ಯೆ ಇರ್ಬೋದು, ಒಂದು ಲೈಟ್ ಹಾಕಿಲ್ದಲೇ ಇರ್ಬೋದು, ಒಬ್ಬರಿಗೆ ಯಾರೋ ದೊಡ್ಡ ಸಮಸ್ಯೆ ಇದ್ರೆ ಒಂದು ಸಣ್ಣ ಸಮಸ್ಯೆನೂ ದೊಡ್ಡದೇನೆ. ಯಾರೋ ಒಬ್ಬಗೆ ಕೈಲಾಗಿ ಬಂದು ಮಾಡಿಸ್ಕೊಳಕ್ಕಾಗಲಿಲ್ದಾಗ ಒಂದು ಪೆನ್ಷನ್ಗೆ ಅರ್ಜಿ ಕೊಟ್ಟರೆ, ಅಲ್ಲೇ ಒಂದು ಪೆನ್ಷನ್ ಮಾಡಿಕೊಟ್ರೆ ಅವ್ರಿಗೆ ಅದೇನೇ ದೊಡ್ಡದು. ಮತ್ತು ಯಾರಿಗೆ ಒಂದು ಸಣ್ಣ ಆಸ್ಪತ್ರೆಗೆ ಏನಾರ ಕೈಲಾದ ಸಹಾಯ ಮಾಡಬೇಕು ಅನ್ನೋದಿದ್ರೆ ಅದೇ ದೊಡ್ಡದು. ಈ ಉದಾಹರಣೆಗೆ ಬರ್ಸಿಡ್ಲಳ್ಳಿಲಿ ಅಲ್ಲೊಂದು ದಾರಿ ಸಮಸ್ಯೆ ಇತ್ತು. ಇವರು ಬಂದರು, ಅಲ್ಲಿ ಹೋದಾಗ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮಕ್ಕೆ ಹೋದಾಗ ಕರ್ಕೊಂಡು ಹೋದರು. ಆ ದಾರಿ ನೋಡಿ ಎಲ್ಲ ಬಿಡಿಸ್ಕೊಟ್ರು. ಗ್ರಾಮದ ಜನ ಎಲ್ಲ ಓಡಾಡೋಕ್ಕೆ ಅನುಕೂಲ ಆಯಿತು. ತಿಂಗಳಾಂಗಟ್ಲೆ ಅದು ದಾರಿ ಬಿಟ್ಟಿರಲಿಲ್ಲ. ಹಾಗೆ ಅನೇಕ ಸಮಸ್ಯೆಗಳು ಈ ಒಂದು ಕಾರ್ಯಕ್ರಮದಡಿ ಬಗೆಹರಿತಾವೆ. ಅದ್ರ ಜೊತೆ ಅಧಿಕಾರಿಗಳಿಗೂ ಏನೇನು ಸಮಸ್ಯೆ ಇದೆ ಎಲ್ಲೆಲ್ಲಿ ಅನ್ನೋದು ಗೊತ್ತಾಗುತ್ತೆ. ತಾವೇನು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇದ್ದೀರಾ, ಮತ್ತು ನಿಮ್ಮ ಸಮಸ್ಯೆ ಯಾವಾಗಲೂ ಕೂಡ ಹೇಳೋ ಅಂಥದ್ದು. ಚಿಕ್ಕನಾಯನಹಳ್ಳಿ ನೀವು ಕೂಡ ಚಿಕ್ಕನಾಯನಹಳ್ಳಿಗೆ ಸೇರ್ಕೊಂಡರೆ, ಸುಮ್ಮನೆ ಹೊಸಹಳ್ಳಿ ಅನ್ಬೋದು ಬಿಟ್ಟರೆ ಬೆಳಗ್ಗೆ ಎದ್ರು ಚಿಕ್ಕನಾಯನಹಳ್ಳಿಯಲ್ಲೇ ಇರೋ ಅಂಥವ್ರು. ಹಾಗಾಗಿ ಇನ್ನು ಈ ಕಾರ್ಯಕ್ರಮದ ವೇಳೆ ಹೊಸಹಳ್ಳಿ, ಬವನಹಳ್ಳಿ, ಕಾಡೇನಹಳ್ಳಿ, ಬುಳ್ಳೇನಹಳ್ಳಿ, ಹೊನ್ನೆಬಾಗಿ, ಮಾರಸಂದ್ರ ಹಾಗೂ ಮೆಲ್ಲನಹಳ್ಳಿ ಗ್ರಾಮಗಳಲ್ಲಿ ನಡೆದ ಈ ವಾರದ ಜನಸ್ಪಂದನದಲ್ಲಿ ನಿವೇಶನ, ಮನೆ ಮಂಜೂರಾತಿ, ರಸ್ತೆಗಳ ದುರಸ್ತಿ, ಸ್ಮಶಾನ, ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಹಲವು ಬೇಡಿಕೆಗಳು ಜನರಿಂದ ಬಂದಿದ್ದಾವೆ.
ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.